ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ನಮ್ಮೆಲ್ಲ ವರಿಷ್ಠರು ನನ್ನನ್ನು ಘೋಷಿಸಿದ ನಂತರದಲ್ಲಿ ನಾನು ಸಹ ನಿನ್ನೆ ಬೆಳಗಿನಿಂದ ಮೊನ್ನೆ ರಾತ್ರಿಯಿಂದಲೇ ಸಕ್ರಿಯವಾಗಿ ಒಬ್ಬ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೋಸ್ಕರವಾಗಿ ನಿರಂತರವಾಗಿ ನಾನು ಪ್ರಯತ್ನಿಸ್ತಾ ಇದ್ದೇನೆ. ನಾನು ಸುಮಾರು 30-40 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ, ನಾಡಿನ ಜನರ ಜೊತೆಯಲ್ಲಿ ನಾನು ಒಂದಾಗಿದ್ದೇನೆ. ಶಿಕ್ಷಣ ಸಚಿವನಾಗಿ, ಸಭಾಧ್ಯಕ್ಷನಾಗಿ ಮಾಡಿರುವಂಥ ಕೆಲಸಗಳನ್ನು ನಾಡಿನ ಜನ ಅದನ್ನು ಗುರುತಿಸಿದ್ದಾರೆ, ನಮ್ಮ ಕ್ಷೇತ್ರದ ಜನ ಅದನ್ನು ಗುರುತಿಸಿದ್ದಾರೆ. ಹಾಗಾಗಿ ನನ್ನ ಪರಿಚಯ ಜನರಲ್ಲಿ ಇರೋದರಿಂದ, ಅದಕ್ಕಿಂತಲೂ ಹೆಚ್ಚಾಗಿ ನರೇಂದ್ರ ಮೋದಿಜಿಯವರ ಪರಿಚಯ ಜನರಲ್ಲಿ ಇರೋದರಿಂದ, ಅವರ ಬಗ್ಗಿನ ವಿಶ್ವಾಸ ಹೆಚ್ಚಾಗಿರೋದ್ರಿಂದ, ಅವರ ನರೇಂದ್ರ ಮೋದಿಜಿಯವರ ಗ್ಯಾರಂಟಿಯೇ ನಿಜವಾದ ಗ್ಯಾರಂಟಿ ಅನ್ನುವಂತಹ ವಿಷಯಗಳು ಮನವರಿಕೆ ಆಗಿರೋದ್ರಿಂದ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಮತದಾರರು ಸಿದ್ಧ ಆಗಿದ್ದಾರೆ, ಚುನಾವಣೆಗಾಗಿ ಕಾಯ್ತಾ ಇದ್ದಾರೆ. ಈ ಚುನಾವಣೆ ನಡೆಯೋದು ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ಅನ್ನೋ ರೀತಿಯಲ್ಲ ಅಲ್ಲ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ನಡೆಯುವಂಥ ಚುನಾವಣೆ. ಈಗ ನಮ್ಮ ಕಾರ್ಯಕರ್ತರು ಯಾರೂ ಆ ರೀತಿ ಮಾಡಿರೋ ಸಾಧ್ಯತೆಗಳಿಲ್ಲ. ಒಮ್ಮೆ ಯಾವುದಾದ್ರೂ ಒಂದು ಭಾವನಾತ್ಮಕ ಕಾರಣಕ್ಕೆ ಅವರು ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದರೆ ನಾವು ಅದನ್ನು ನಮ್ಮ ಪಕ್ಷದ ವೇದಿಕೆಗಳಲ್ಲಿ ಅದನ್ನು ಗುರುತಿಸಿ ಅದನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಲವಾಗಿದೆ. ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಸಂದರ್ಭದಲ್ಲಿ ಸಹಜವಾಗಿ ಅನೇಕರು ಅಭ್ಯರ್ಥಿಗಳು ತಾನಾಗಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸೋದು ಸರಿ ಇದೆ. ಅರ್ಹರು, ಸಮರ್ಥರೇ ಇದ್ದಿರ್ತಾರೆ ಅವರೆಲ್ಲರೂ. ಆದರೆ ಪಕ್ಷದ ನಿರ್ಣಯ, ನಮ್ಮ ವರಿಷ್ಠರ ನಿರ್ಣಯ ಒಂದಾದ ಮೇಲೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಎಲ್ಲಾದರೂ ಚಿಕ್ಕ ಪುಟ್ಟ ಒಂದು ಭಾವನೆಗಳ ಭೇದ ಇದ್ದರೆ ಎಲ್ಲವನ್ನೂ ಸರಿ ಮಾಡಿ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ತೇವೆ, ಒಂದಾಗಿರ್ತೇವೆ. ನರೇಂದ್ರ ಮೋದಿಜಿಯವರನ್ನು ಪ್ರಧಾನಿ ಮಾಡಿ ಮುಂದಿನ 5 ವರ್ಷಗಳಲ್ಲಿ ಈ ವಿಕಸಿತ ಭಾರತದ ನಮ್ಮ ಕಲ್ಪನೆ ಇದೆ, ಪ್ರಧಾನಿಯವರ ಕಲ್ಪನೆ ಇದೆ, ಅದನ್ನು ನನಸು ಮಾಡೋದಕ್ಕೆ ಬೇಕಾದಂತಹ ಕೊಡುಗೆಯನ್ನು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತ ಅಷ್ಟೇ ಅಲ್ಲ ಪ್ರಜೆಯೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಬಗ್ಗೆ ಜನ ರಾಜ್ಯದಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ. ಕಾಂಗ್ರೆಸ್ಸಿನ ಯಾವ ಗ್ಯಾರಂಟಿಗಳು ಕಾಲಕ್ಕೆ ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಅದರಿಂದ ಗೊಂದಲಗಳು, ಸಮಸ್ಯೆಗಳು ಹೆಚ್ಚಾಗಿದೆ. ಅಭಿವೃದ್ಧಿ ಕೆಲಸಗಳು ಶೂನ್ಯ ಆಗಿದೆ. ಒಂದು ರೂಪಾಯಿ ಹಣ ಅಭಿವೃದ್ಧಿಗೆ ಕಳೆದ 1 ವರ್ಷದಿಂದ ಬರಲಿಲ್ಲ. ಆಡಳಿತದಲ್ಲಿ ಭ್ರಷ್ಟತೆ, ಆಡಳಿತದಲ್ಲಿ ಶಿಥಿಲತೆ ಇನ್ನಷ್ಟು ಹೆಚ್ಚಾಗಿದೆ. ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯದ ಅಧಿಕಾರ ಹಂಚಿಕೆಯ ಗೊಂದಲ ಅನ್ನೋದು ಆಡಳಿತವೇ ಕುಸಿದು ಹೋಗುವಂಥ ಸ್ಥಿತಿಯಲ್ಲಿದೆ. ಹಾಗಾಗಿ ಜನತೆಗೆ ಕಾಂಗ್ರೆಸ್ ಅನ್ನ ಹಿಂದಿನಿಂದಲೂ ನೋಡಿದ್ದಾರೆ, ಈಗಲೂ ನೋಡ್ತಿದ್ದಾರೆ. ಭ್ರಮ ನಿರಸನ ಏನು ಉಂಟಾಗಿದೆ, ಇನ್ನದನ್ನು ಸಹ ಈ ಚುನಾವಣೆಯಲ್ಲಿ ಮತದಾರರು ತೋರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಿರಂತರವಾಗಿ ನಮ್ಮ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೇಂದ್ರದ ಸಚಿವರಾಗಿ ಅನೇಕ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು ಇದ್ದಾರೆ. ಅವರ ಅಪಾರವಾದಂಥ ಅನುಭವವನ್ನು ನಾನು ಅವರ ಭೇಟಿ ಮಾಡಿ ವೈಯಕ್ತಿಕವಾದ ಸಲಹೆ ಸೂಚನೆಗಳನ್ನು ಪಡೆದು ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾವು ಹೇಗೆ ಮುನ್ನಡಿಬೇಕು ಮತ್ತು ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಅವ್ರ ಜೊತೆಯಲ್ಲಿ ಸಮಾಲೋಚಿಸ್ತೇನೆ. ಅವರ ಸಲಹೆ ಸೂಚನೆಯನ್ನು ಪಡೆದು ನಾವು ಒಟ್ಟಿಗೆ ಒಂದಾಗಿ ಅಣ್ಣ ತಮ್ಮಂದಿರಂತೆ ನಾವು ಕೆಲಸ ಮಾಡೋದು ಇದ್ದೇವೆ. ಹಿಂದಿನಿಂದಲೂ ಒಂದೇ ಪಕ್ಷದ, ಒಂದೇ ತತ್ವ ಸಿದ್ಧಾಂತಕ್ಕೋಸ್ಕರವಾಗಿ ಕೆಲಸ ಮಾಡ್ತಿದ್ದೇವೆ. ಆ ಕೆಲಸವನ್ನು ಮುಂದೆಯೂ ಸಹ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.